ಹಾಯ್, ವೆಲ್ಕಮ್ ಬ್ಯಾಕ್ ಟು ಸನ್ವನ ವ್ಲಾಗ್. ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ನೀಲಿ ಆಕಾಶ, ಸುತ್ತ ಗಿಡ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮಮ್ಮ ಹಿಂದೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ ಅಂದ್ರು. ಅದಕ್ಕೋಸ್ಕರ ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂದೆ ಜಾಗ ಖಾಲಿ ಇರೋದ್ರಿಂದ ತುಂಬಾ ಕಳೆಗಳು ಬೆಳ್ಕೊಂಡಿದೆ. ನಮ್ಮಮ್ಮನೂ ಸ್ವಲ್ಪ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ನೋಡಿ ವಿಳ್ಯದೆಲೆ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ಹಾಗೆ ಹಿಂದೇನು ದಾಳಂಬ್ರಿ ಗಿಡನೂ ಚಿಗುರ್ತಾ ಇದೆ. ನಮ್ಮನೇಲಿ ಇತ್ತೀಚೆಗೆ ನಾವು ವಿಳ್ಯದೆಲೆ ಅಂಗಡಿಯಿಂದ ತಗೊಳ್ಳೋದೇ ಇಲ್ಲ, ಇಲ್ಲಿಂದಾನೇ ಯೂಸ್ ಮಾಡ್ಕೊತೀವಿ. ಅಷ್ಟೊಂದು ಬೆಳೆದಿದೆ ನೋಡಿ. ಬದನೆಕಾಯಿ ಗಿಡ ಬೆಳೆದಿದೆ, ಕರಿಬೇವು ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಂಬೆ ಹಣ್ಣು ಗಿಡ ಬೆಳೆದಿದೆ, ದಾಸವಾಳ ಇದೆ, ಸೀಬೆ ಹಣ್ಣು ಗಿಡ ಇದೆ, ಮತ್ತು ಪಪ್ಪಾಯ ಮರನೂ ಬರ್ತಾ ಇದೆ. ಈ ಕಡೆ ಇನ್ನೊಂದು ಥರದ ವಿಳ್ಯದೆಲೆ ಬರ್ತಾ ಇದೆ ನೋಡಿ. ಸ್ವಲ್ಪ ಎಲೆಗಳು ದೊಡ್ಡ ದೊಡ್ಡದಾಗಿ ಬರುತ್ತೆ, ಅದೂ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಪಪ್ಪಾಯ ಮರನೂ ತುಂಬ ಚೆನ್ನಾಗಿ ಬಂದಿದೆ, ಅದರಲ್ಲಿ ಹೂವೆಲ್ಲ ಕಚ್ಚಿದೆ. ಸೊ ಇದು ನಮ್ಮನೆ ಮಿನಿ ತೋಟ. ಬನ್ನಿ ಈಗ ನಾವು ಒಂದು ರೆಸಿಪಿ ಮಾಡೋದು ನೋಡೋಣ. ಸೊ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ನೆಲ್ಲಿಕಾಯಿ ತೊಕ್ಕು ಅಥವಾ ಚಟ್ನಿ. ಸೊ ಇವಾಗ ಸೀಸನ್ ಅಲ್ವಾ ನೆಲ್ಲಿಕಾಯಿ, ಅದಕ್ಕೋಸ್ಕರ ಈ ಒಂದು ರೆಸಿಪಿ. ಸೀಸನ್ಗೆ ತಕ್ಕಂಥ ಆಹಾರ ತಿಂದರೆ ಬಾಯಿಗೂ ರುಚಿ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನೆಲ್ಲಿಕಾಯಿ ತಿನ್ನೋದ್ರಿಂದ ಹಲವಾರು ಪ್ರಯೋಜನಗಳಿದಾವೆ. ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ತಲೆ ಕೂದಲು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ನೆಲ್ಲಿಕಾಯಿ ಮೇಲೆ ವೈಟ್ ಲೈನ್ಸ್ ಥರ ಇರುತ್ತೆ, ಅದ್ರ ಮೇಲೆ ಚಾಕುನಲ್ಲಿ ಕಟ್ ಮಾಡ್ಕೊಬೇಕು. ಯಾಕಂದರೆ ತುರ್ಕೊಬೋದು, ತುರಿಯೋದು ತುಂಬ ಲಾಂಗ್ ಪ್ರೊಸೆಸ್ಸು. ಇದು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಈ ಥರ ಕಟ್ ಮಾಡಿದ ತಕ್ಷಣ ಅದನ್ನು ಪುಲ್ ಮಾಡಿದ್ರೆ, ಜಸ್ಟ್ ಈ ಥರ ಮಾಡಿದ್ರೆ ನೋಡಿ ಎಷ್ಟು ಈಸಿಯಾಗಿ ಬಂತು. ಈ ಥರ ಎಲ್ಲ ನೆಲ್ಲಿಕಾಯಿನೂ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಬ್ರೊಬ್ರಿಗೆ ಹಸಿ ನೆಲ್ಲಿಕಾಯಿನ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಡಿ. ತುಂಬಾ ರುಚಿಯಾಗಿರುತ್ತೆ, ಹಾಗೂ ಇಷ್ಟನೂ ಪಡ್ತಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ಸೀಸನಲ್ ಫ್ರೂಟ್ಸು ಅಥವಾ ವೆಜಿಟೇಬಲ್ಸ್ನ ತಿನ್ನಬೇಕು, ಅದು ಒಳ್ಳೆಯದು. ಅದಕ್ಕೋಸ್ಕರ ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳು: 200 ಗ್ರಾಮ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿನ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಜೀರಿಗೆ 1 ಸ್ಪೂನು, ಖಾರದ ಪುಡಿ 1 ಸ್ಪೂನ್, ಕೊತ್ತಂಬರಿ 1 ಹಿಡಿಯಷ್ಟು, ಕರಿಬೇವು 2 ಕಡ್ಡಿ, ಸಾಸಿವೆ 1 ಅರ್ಧ ಚಮಚ, ಮೆಂತ್ಯ 1 ಕಾಲು ಚಮಚ, ಇಂಗು 1 2 ಚಿಟಿಕೆ ಆಗುವಷ್ಟು, ಬ್ಯಾಡಗೆ ಮೆಣಸಿನ್ಕಾಯಿ 2, 3 ಖಾರದ ಮೆಣಸಿನ್ಕಾಯಿ ಮತ್ತು 2 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಿಕೆದ ನಂತರ ಹಿಂಗೆ ಹಾಕೊಳ್ಳೋಣ. ನಂತರ ಜೀರಿಗೆ ಹಾಕೊಳ್ಳಿ, ಹಾಗೆ ಜೊತೆಲಿ ಮೆಂತ್ಯ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೊಂಡು ಬಾಡಿಸ್ಕೊಬೇಕು. ನಿಮ್ಗೇನಾದರೂ ಕಡಲೆಬೇಳೆ ಉದ್ದಿನಬೇಳೆ ಹೆಚ್ಚಾಗಬೇಕು ಅಂದರೆ ಹೆಚ್ಚಾಗಿ ಸಹ ಹಾಕೊಬೋದು. ನಂತರ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ದಪ್ಪ ಆದಾಗ ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕುವಾಗ ದೂರದಿಂದ ಹಾಕ್ಕೊಳ್ಳಿ, ಸಿಡಿಯುತ್ತೆ. ನಂತರ ಕುಯ್ದಿಟ್ಟಿರುವಂಥ ನೆಲ್ಲಿಕಾಯಿನ ಸೇರಿಸ್ಕೊಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಹಾಕೊತಾ ಇದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕೊಬೋದು. ನಂತರ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಖಾರದ ಪುಡಿ ಉಪ್ಪು ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು 5 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು. ನೆಲ್ಲಿಕಾಯಿ ಎಲ್ಲ ಬೆಂದ ಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಕೂಲ್ ಆಗಕ್ಕೆ ಬಿಡಿ. ಕೂಲ್ ಆದ ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡಿಕೊಂಡು ಚಟ್ನಿ ಹದಕ್ಕೆ ರುಬ್ಕೊಂಡ್ರೆ ರುಚಿಕರವಾದಂಥ ನೆಲ್ಲಿಕಾಯಿ ತೊಕ್ಕು ಅಥವಾ ಚಟ್ನಿ ರೆಡಿ ಆಗುತ್ತೆ. ನೀರು ಹಾಕೊಳ್ದೆ ರುಬ್ಬಿದ್ರೆ ಒಂದು 15 ದಿನದವರೆಗೂ ಇಟ್ಕೊಂಡು ತಿನ್ಬೋದು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗಾದ್ರೆ ಯಾಕೆ ತಡ, ನೀವು ಒಂದ್ಸಲ ಈ ಥರ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾನೇ ಇಷ್ಟ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಸಹ ಮಾಡ್ಕೊಬೋದು. ಬಿಸಿ ಅನ್ನದ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.